ಗುರೂಜಿ ನೀವು ಹೇಳ್ತಿದ್ರಿ ಇವತ್ತು ಬಹಳ ಶ್ರೇಷ್ಠವಾದ ಪೂಜೆ ಅಂದ್ರೆ 2ನೇ ಯಾಮದ ಪೂಜೆ. ಅದು ಪ್ರಾರಂಭ ಆಗೋದು 9 ಗಂಟೆಯಿಂದ 12 ಗಂಟೆವರೆಗೂ ನಡೆಯುತ್ತೆ. ಈ ಪೂಜೆಯನ್ನ ಸಾಕ್ಷಾತ್ ಪಾರ್ವತಿಯೇ ಮಾಡ್ತಾಳೆ. ಪಂಚಲಿಂಗದ ಪೂಜೆಯನ್ನ ಮಾಡ್ತಾಳೆ. 2 ಲಿಂಗಗಳು ಯಾವ ಯಾವುವು ಅಂತ ಹೇಳಿದ್ರಿ, ಮುಂದೆ ಗುರೂಜಿ. ಸಾಕಷ್ಟು ವೀಕ್ಷಕ ಬಾಂಧವರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವರದಿ. ನೀವುಗಳೆಲ್ಲ ಶಿವರಾತ್ರಿಯನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಉಪವಾಸಗಳನ್ನ ಮಾಡಬೇಕು. ಮೊದಲಾಗಿ ಉಪವಾಸ ಅಂದ್ರೆ ಬೆಟ್ಟದ ಮೇಲೆ ವಾಸವಾಗಿರತಕ್ಕಂಥವನಿಗೆ ಉಪವಾಸ. ಅದಕ್ಕೆ ಶಿವರಾತ್ರಿಗೆ ಮಾತ್ರ ಉಪವಾಸ ಅಂತ ಶುರುವಾಯಿತು. ಮೊದಲು ವೈಕುಂಠ ಏಕಾದಶಿಗೆ ಫಲಹಾರಕ್ಕಿಂತ ಉಪಹಾರ ಸ್ವೀಕರಿಸ್ಬೋದು ಅಂತ. ಆದರೆ ಶಿವರಾತ್ರಿಗೆ ಒಂದು ತೊಟ್ಟು ನೀರು ವಿಶೇಷವಾಗಿ ತಗೊಳ್ಳೇಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಆ ತೊಟ್ಟು ನೀರನ್ನಾದರೂ ತಗೊಳ್ಳಿ. ಯಾಕಂದ್ರೆ ಕೆಲವರೆಲ್ಲ ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಬಹಳ ಕಷ್ಟ. ಬಿಲ್ವಪತ್ರೆ ನೀರನ್ನ ಶೋಧಿಸಿ ತಗೊಂಡಾಗ, ಅಂದ್ರೆ ನೀರನ್ನ ಯಾವ ಕಾಲಕ್ಕೂ ಬಿಲ್ವಪತ್ರೆ ತುಂಬ ತುಂಬಿಸಿಟ್ಟಿರತಕ್ಕಂಥ ನೀರನ್ನ ನೀವು ಸ್ವಲ್ಪ ಶೋಧಿಸಿ ಕುಡಿದ್ರೆ ಹಸಿವೆ ಆಗಲ್ವಂತೆ. ಅಷ್ಟು ವಿಶೇಷತೆ. ತದನಂತರ ಆ ಕಾಲದಿಂದ ಈ ಕಾಲದವರೆಗೂ ಕ್ಷೀರಕ್ಕೆ ಯಾವುದೇ ದೋಷವಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಹಾಲಾದರೂ ತಗೊಳ್ಳಿ ಅಂತ. ಹಾಲು ಅಂದ್ರೆ ಹಸುವಿನ ಹಾಲು, ಯಾವುದೋ ಡೈರಿ ಹಾಲಲ್ಲ, ನೀವು ಕಾಯಿಸಿದ ಹಾಲಲ್ಲ, ಅಥವಾ ಬೋರ್ಮಿಟ ಹಾರ್ಲಿಕ್ಸ್ ಮಾಡ್ಕೊಳ್ಳೋದಲ್ಲ. ಯಾಕೆಂದ್ರೆ ಸ್ವಲ್ಪ ಪ್ರೋಟೀನ್ ಎನರ್ಜಿ ಬೇಕಲ್ಲ ಅಂತ. ಯಾವ ಕಾಲಕ್ಕೂ ಇದನ್ನೆಲ್ಲ ಬಿಟ್ಟು ಹಣ್ಣುಗಳಿಗೂ ದೋಷವಿಲ್ಲ ಅಂದ್ರು. ಹಣ್ಣುಗಳಿಗೆ ಹುಳಿ ಹಣ್ಣುಗಳನ್ನ ತಿನ್ನಲೇಬಾರ್ದು. ನಪ್ಪಿಟ್ಕೊಳ್ಳಿ, ಒಳ್ಳೆ ಸಿಹಿಯಾದ ಹಣ್ಣು ಸೇಬು ತಿನ್ಬೋದು. ಹಾರ್ಟಿನ ಅಪಘಾತದಿಂದ ಪರಿವರ್ತನೆ. ಆನ್ ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂದ್ರೆ ಹೃದಯದಲ್ಲಿ ವಾಸವಾಗಿರೋನು ಪರಮೇಶ್ವರ ಅಂತೆ. ಹೃದಯ ಬಡಿತಾ ಇದೆಯಲ್ಲ ಅವನೇ ಪರಮೇಶ್ವರ. ಆಪಲ್ ಏನೋ ತಗೊಂತೀವಿ ಅಂತ ಸೇಬು ಅದೆಲ್ಲಿ ಬಿಡುತ್ತೆ? ಹಿಮದಲ್ಲೇ ಬಿಡೋದು. ಆಪಲ್ ಇಲ್ಲೆಲ್ಲ ಬಿಡ್ತಿರ್ಲಿಲ್ಲ, ಮೊದಲೆಲ್ಲ ಬಿಡ್ತಾ ಇದ್ದಿದ್ದು ಹಿಮದಲ್ಲೇ. ಇಲ್ಲಿಂದ ತಂದು ಬಿಟ್ರು. ಅದಾದ್ಮೇಲೆ ಇಂಡಿಯಾಗೆ ಸ್ವಲ್ಪ ದಕ್ಷಿಣ ಪ್ರಾಂತಕ್ಕೆ ಬಂದು ಊಟಿಗೆ ಒಂದು ಆಪಲ್ ಅಂತ, ಊಟಿ ಒಂದು ಆಪಲ್ ಅಂತ ಇಟ್ಬಿಟ್ರು. ಏನ್ರ ಆಪಲ್ಲು, ದೊಡ್ಡ ಆಪಲ್, ಒಂದು ಚಿಕ್ಕ ಆಪಲ್ ಬೆಳೆಯೋದು ತಣ್ಣಗಿರೋ ಗಾಳಿಯಲ್ಲಿ. ಆಪಲ್ ಬೆಳೆದಾಗ ಹಿಮದಲ್ಲಿ ವಾತಾವರಣದಲ್ಲಿ ಪರಮೇಶ್ವರನಿಗೆ ಅವನು ಬರ್ತಾ ಇರೋದು. ಏನಕ್ಕೆ ಅಂದ್ರೆ ತುಂಬಾ ಇಷ್ಟವಾಗಿರ್ತಕ್ಕಂಥ ವಿಚಾರಗಳಲ್ಲಿ ದೇವಾನು ದೇವತೆಗಳು ಅವತ್ತಿನ ದಿವಸ ಇವನ್ನ ಹಾಡಿ ಹೊಗಳೋ ಸಮಯದಲ್ಲಿ ಗಜಾಸುರನ ವಧವಾದರೆ ಸಹಸ್ರನಾಮಾವಳಿಯನ್ನ ಹೇಳಿದ್ರು. ಆಗ 108ನೇ ಶ್ಲೋಕ, 1008ನೇ ಶ್ಲೋಕ ಕೊನೆಯದಾಗಿ ಬಂದಾಗ ಅವನ ಪರಮೇಶ್ವರ ಜಾಗೃತನಾಗಿ ಹೊರಗಡೆ ಬರ್ದಾಗ, ಆ ದರ್ಶನ ಮಾಡಿದಾಗ, ದೇವಾನು ದೇವತೆಗಳು ನಮಸ್ಕಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಶಕ್ತಿಗಳು ನಮಗೆಲ್ಲ ಕೇಂದ್ರ ಬಿಂದುವಾಗುತ್ತೆ. ಅದಕ್ಕೆ ಮೊದಲನೇ ಯಾಮ ಪೂಜೆ ಸಮಯಕ್ಕೆ ಪ್ರಾರಂಭ ಮಾಡೋಕ್ಕೆ ಬಿಲ್ವಪತ್ರೆಗಳು ಶ್ರೇಷ್ಠತೆ. ಅವನಿಗೆ ಪತ್ರೆಗಳು ಬಹಳ ಇಷ್ಟ. ಎಲ್ಲ ಪತ್ರೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪತ್ರೆ. ಅದರಲ್ಲಿ ಬಿಲ್ವಪತ್ರೆ ಶ್ರೇಷ್ಠ. ಇವನ್ ನೋಡಿ, ವಿಷಕಂಠ ಅಂತಕ್ಕಂಥದ್ದು ಒಂದು ನಾಮಕರಣ. ವಿಷಕಂಠ ಅಂದ್ರೆ ನೀವೆಲ್ಲ ಅನ್ಕೊಂಡ ಹಾಗೆ ನೀಲಿ ಬಾರಿಸಿರ್ತಾರೆ. ಪೇಂಟರ್ಸು ಪೇಂಟ್ ಮಾಡಬೇಕಾದ್ರೆ ಈಶ್ವರನ ಯಾವತ್ತೂ ಶ್ವೇತಾಂಬರ ದೇವ ಅಂತೀವಿ, ಬೆಳ್ಳಗಿರೋನು ಅಂತ. ಸರಸ್ವತಿನೂ ವಿಶೇಷವಾಗಿ ಬೆಳ್ಳಗಿರೋಳು. ಅವನ ತಂಗಿನೇ ಸಾಕ್ಷಾತ್ ಸರಸ್ವತಿ. ಅದಕ್ಕೆ ಶಿವನಿಗೆ ತಂಗಿ ಸರಸ್ವತಿ. ಜಗಜ್ಜನನಿ, ಜಗತ್ತಿಗೆ ಜನನಿಯಾಗಿರ್ತಕ್ಕಂಥವಳು ಲಕ್ಷ್ಮೀ. ಅಲಕ್ಷ್ಮೀಂ ನಿತ್ಯ. ಆ ಜಗತ್ತನ್ನ ಇವಳು ತೋರಿಸಿರೋದ್ರಿಂದ ಜಗಜ್ಜನಿ ತಾಯಿ ತನ್ನ ಮಗುವಿಗೆ ತೋರಿಸ್ತಕ್ಕಂಥ ಸ್ತನವನ್ನ ಸಾಕ್ಷಾತ್ ಪರಮೇಶ್ವರನಿಗೆ ದಾರೆ ಎಳೆದಾಗ ಅವಳು ಆ ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ. ಅದಕ್ಕೆ ಬಿಲ್ವಪತ್ರೆ ಕಾಯಿಗಳು. ನೀವು ಅದಕ್ಕೆ ಬಿಲ್ವಪತ್ರೆ ಮರ ನೋಡಿದಾಗ ಪ್ರದಕ್ಷಿಣೆ ಮಾಡಾಗ ಜಗತ್ತಿನ ರೂಪದಲ್ಲಿ ಗುಂಡಾಗಿರ್ತಕ್ಕಂಥ ಬಿಲ್ವಪತ್ರೆ ಮರ ಕಾಯೇ ದರ್ಶನ ಮಾಡಿದ್ರೆ ಲಕ್ಷ್ಮಿಯಷ್ಟು ಶ್ರೇಷ್ಠತೆ ಅವಳಿಗಿಂತನ. ಅದಕ್ಕೆ ಆ ಲಕ್ಷ್ಮೀನ ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ, ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ, ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ ಎಂದಾಗ ಆ ಸ್ತನಗಳನ್ನು ದಾನ ಮಾಡಿದಾಗ ಅದನ್ನ ಮಾಂಗಲ್ಯ ಧಾರಣೆಯಾಗಿ ಪಾರ್ವತಿ ಕೊಳ್ಳಕ್ಕಟ್ಟದ ಪರಮೇಶ್ವರ. ಶಿವನು ಜಗತ್ತಿಗೆ ನಾನು ಜಾತಿ ಮತ ಭೇದ ಧರ್ಮ ಯಾವುದೂ ಇಲ್ಲ ನನಗೆ ಏನಕ್ಕೆ 64 ವಿಧವಾದ ಸರ್ವಜಾತಿಯ ಮೂಲವು ತನ್ನ ಹತ್ರ ಇರೋ ಭಕ್ತರೇ. ಅದಕ್ಕೆ 64 ಜನ ನಾಯನ್ಮಾರ್ಗಳನ್ನ ಪಕ್ಕದಲ್ಲೇ ಇಟ್ಕೊಂಡ. ಆ ನಾಯನ್ಮಾರ್ಗಳು ಇವತ್ತು ದೊಡ್ಡ ದೊಡ್ಡ ಶಿವಾಲಯಗಳಿಗೆ ಹೋದಾಗ 63 ಜನ ನಾಯನ್ಮಾರ್ಗಳು ಶಿವನ ಆಲಯದಲ್ಲಿ ನೋಡ್ಬೋದು. ಸಣ್ಣ ಪುಟ್ಟ ದೇವಸ್ಥಾನ ನೋಡೋಕ್ಕಾಗಲ್ಲ, ಆಲಯಗಳನ್ನು ನೋಡಿದಾಗ. ಅದಕ್ಕೆ ಇವತ್ತಿಗೂ 63 ಜನ ನಾಯನ್ಮಾರ್ಗಳು ಏನಿದೆ ವಿಶೇಷವಾಗಿ ಆ ಅನುಗ್ರಹ ಸಿದ್ಧಿಯನ್ನು ಕೊಡ್ತಕ್ಕಂಥ 64 ಪೀಠಗಳಿಗೆ ಸಂಕ್ಷಿಪ್ತ ಪೂರ್ವಕವಾಗಿ ಕೂತಿರತಕ್ಕಂಥದ್ದು. ಆಗ ಜಗನ್ಮಾತೆ ಹೇಳದಂತೆ ಇಷ್ಟೂ ಜಾತಿ ಮತ ಧರ್ಮವಿಲ್ಲದೆ ಇರತಕ್ಕಂಥ 2ನೇ ಜಾತಿ ಜಗತ್ತಲ್ಲಿ, 2 ಜಾತಿ ನೀವು ಪೂಜೆ ಮಾಡೋದು ಇದೇ ರೀತಿ ಅಂತ ಹೇಳಿ ಗುಂಡಪ್ಪ ಗುಂಡಕಲ್ಲು. ಹೇಗೆ ಅಂದ್ರೆ ಒಂದು ಸಾಲಿಗ್ರಾಮ ಅಂದ್ರೆ ಮಹಾವಿಷ್ಣು, ಸಾಲಿಗ್ರಾಮನ ಪೀಠದ ಮೇಲೆ ಇಟ್ಟರೆ ಆ ದುರ್ಗಾ ಸಮೇತ ಅಣ್ಣ ತಂಗಿ ಇಬ್ರು ನೋಡಿದಾಗ ಲಿಂಗ, ಸತ್ಯ ಅನ್ನೋ ಪೀಠ ಕೆಳಗಡೆ ಯೋನಿ. ಅದಕ್ಕೆ ಭಗ ಅಂತಕ್ಕಂಥವನು ಭಗವಂತ ಅಂತ ನಾಮಕರಣ. ಯಾಕಂದ್ರೆ ಭಗ ಅಂದ್ರೆ ಯೋನಿ, ಜಗತ್ತಲ್ಲಿ ಇಷ್ಟು ದೊಡ್ಡ ಯೋನಿ, ಅದೇ ಬ್ಲ್ಯಾಕ್ ಹೋಲ್.
ಅದಕ್ಕೆ ಅಂಡ ಪಿಂಡ ಬ್ರಹ್ಮಾಂಡ ಲೋಕಗಳು ಅಂತಕ್ಕಂಥ ಎಲ್ಲಾ ಲೋಕಗಳು 14 ಲೋಕನ ಜ್ಞಾನ ಚಿನ್ಮುದ್ರ ಅಂತಿಟ್ಟು ಆಕಾಶ ಭೂಮಿ ಒಂದಾಗ್ಬಿಟ್ರೆ ಇಡೀ ಜಗತ್ತು ನಾನೇ, ಜಗತ್ ಶಕ್ತಿ ನಾನೇ ಅಂತಾನೆ ಪರಮೇಶ್ವರ. ಅದನ್ನ ಶಂಕರಾಚಾರ್ಯರ ಮುಖಾಂತರ ಜ್ಞಾನ ಚಿನ್ಮುದ್ರಾ ಸ್ವರೂಪದಲ್ಲಿ ಇಟ್ಕೊಂಡ್ರು. ಅದಕ್ಕೆ ದಕ್ಷಿಣಾಮೂರ್ತಿನೂ ಜ್ಞಾನ ಚಿನ್ಮುದ್ರಾ ಇಟ್ಕೊಂಡ್ರು. ಆವಾಗ ತೋರಿಸೋದ ಏನೋ ಕೆರಡೆ ಇರೋ ಯೋನಿ ಆಕಾರದಲ್ಲಿ ಪಾಣಿ ಒಟ್ಟು ಇವತ್ತಿಗೂ ನೋಡ್ಬೋದು ನೀವು, ಸಾಕ್ಷಾತ್ ಹೆಣ್ಣಿನ ಆಕಾರದಲ್ಲಿ ರುಬ್ಗುಂಡಿಲ್ವೇ, ಆ ರುಬ್ಗುಂಡು ಹಾಗಿರುತ್ತೆ ಯೋನಿ ಆಕಾರದಲ್ಲಿ. ಮೇಲ್ಗಡೆ ಲಿಂಗಾಕಾರ ಜಗತ್ತು, ಪುರುಷ ಸ್ತ್ರೀ ಮತ್ತೆ ಪುರುಷ ಬಿಟ್ರೆ ಇನ್ ಜಗತ್ತಲ್ಲಿ ಯಾವ ಜಾತಿನೂ ಇಲ್ಲ ಅನ್ನೋದು ಶಿವನೊಬ್ಬನೇ ತೋರಿಸ್ಕೊಟ್ಟಿದ್ದು ಇಡೀ ಜಗತ್ತಿಗೆ. ಅದನ್ನೇ ತಿಳ್ಕೋಬೇಕು ನೀವು. ಅದಕ್ಕೆ ಇವತ್ತು ನೋಡಿ, ಮಹಾವಿಷ್ಣು ಮೂರ್ತಿನಾಗ್ಲಿ ಕೃಷ್ಣ ಮೂರ್ತಿನಾಗ್ಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಗಣಪತಿ ಆಗಲಿ ದೇವಿನಾಗ್ಲಿ ಬರೀ ವಿಗ್ರಹ ಇಡಿ ಪೂರ್ತಿ ಆಗಲ್ಲ. ಅದಕ್ಕೆ ಪ್ರಭಾವಳಿ ಇಟ್ಟರೇನೆ ಶಿವೈಕ್ಯಂ ಸರ್ವಂ ಜಗತ್ ಶಿವಮಯಂ. ಇವತ್ತು ತಿರುಪತಿ ವೆಂಕಟೇಶ್ವರ ನೋಡಿ, ವಿತೌಟ್ ಫ್ರೇಮು ಮೇಲ್ಗಡೆ ವೆಂಕಟೇಶ್ವರ ಮಾತ್ರ ಹಿಂಗೆ ನಿಲ್ಸಿರಿ, ಏನು ಅಮ್ಮಬ್ಬ ಅಂತಿದ್ದಾನಲ್ಲಪ್ಪ ಅನ್ಕೊಂತೀರಾ. ಅದೇ ಪ್ರಭಾವಳಿ ಹಾಕಿದ್ರೆ ಇವನು ವೆಂಕಟೇಶ್ವರ ಕಣೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಶಿವನ ಆಕಾರದಲ್ಲಿ ಲಿಂಗಾಕಾರದಲ್ಲಿ ಶಿವನ ಐಕ್ಯವಾಗಿರೋನು ಸರ್ವ ಭಗವಂತ. ಸತ್ಯಂ ಅನ್ನೋ ಕೆಳಗಡೆ ಪೀಠ, ಶಿವಂ ಅನ್ನೋ ಸ್ಥಿರವಾಗಿರೋ ಕಲ್ಲು, ಸುಂದರಂ ಅಂದ್ರೆ ಆ ಪ್ರಭಾವಳಿ, ಆ ಪ್ರಭೆನೇ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಇಡೀ ಜಗತ್ ತಕ್ಕಂಥ ಈ ಪಂಚಭೂತಗಳಲ್ಲಿ 3 ಜ್ಞಾನಗಳನ್ನ ತಿಳ್ಕೋಬೇಕು. ತ್ರಿಕಾಲ ಜ್ಞಾನ ಅಂತ. ಆ ತ್ರಿಕಾಲ ಜ್ಞಾನಿಯಾಗಿರತಕ್ಕಂಥ ಜಗದೀಶ್ವರ ಪರಮೇಶ್ವರ, ಅದಕ್ಕೆ 3 ಕಣ್ಣು ಮುಕ್ಕಣ್ಣ. ಗಣಪತಿಗೋಸ್ಕರ ಸೃಷ್ಟಿ ಮಾಡಿದ ಒಂದು ತೆಂಗಿನಕಾಯಿನ ಏನಕ್ಕೆ ಅಂದ್ರೆ, ಆಟ ಆಡ್ತಾ ಇದ್ದ ಸಮಯದಲ್ಲಿ ಆ ಗಣೇಶ ಅಪ್ಪ ತಪಸ್ಸು ಮಾಡ್ತಾ ಇದ್ರು. ಅಪ್ಪ ತಪಸ್ಸು ಮಾಡ್ತಾ ಇದ್ದಾಗ ಏನ್ ಮಾಡ್ದ, ಓಡೋಗಿ ಆ 3ನೇ ಕಣ್ಣು ಮುಚ್ಚಿತ್ತಲ್ಲ ಹಿಂಗ್ ಮುಟ್ಟಣ ಅಂದ. ತಕ್ಷಣ ಕಣ್ಣು ತೆಗೆದ ಪರಮೇಶ್ವರ. ಏನಕ್ಕೆ ಹಿಂಗ್ ಮುಟ್ತಾ ಇದ್ಯಾ, ದೂರ ಸರಿ ಅಂತಾನೆ. ಆ ಕಣ್ಣನ್ನು ಅಕಸ್ಮಾತ್ ಅವತ್ತು ತೆಗೆದು ಬಿಟ್ಟಿದ್ರೆ ಭಸ್ಮ ಆಗ್ಬೋಗ್ತಿದ್ದ ಪರಮೇಶ್ವರನ ಮಗ ಸಾಕ್ಷಾತ್ ಗಣಪತಿ. ಯಾಕಪ್ಪ ಅಂದ್ರೆ, ಅಪ್ಪ ಆ ಕಣ್ಣು ಎಷ್ಟು ಚೆನ್ನಾಗಿದೆಯಪ್ಪ, ಮುಟ್ಬೇಕು ಅಂತಿದ್ದು. ಅದಕ್ಕೆ ನಿನಗೋಸ್ಕರ ಲೋಕದಲ್ಲಿ ಇಡೀ ಜಗತ್ತಿಗೆ ನಾನು ಯಾರು ಅಂತ ನಿನಗೆ ತೋರಿಸ್ಕೊಡಕ್ಕೆ, ನಿನಗೋಸ್ಕರ ಆಟ ಆಡೋಕ್ಕೆ ಒಂದು ಚೆಂಡು ಕೊಡ್ತೀನಿ ಅಂತಾನೆ. ಅದೇ ಸಾಕ್ಷಾತ್ ಕಲ್ಪ ವೃಕ್ಷ. ಗಣಪತಿಗೋಸ್ಕರ ಸೃಷ್ಟಿಯಾಗಿರೋ ತೆಂಗಿನಕಾಯಿ. ಇವತ್ತು ತೆಂಗಿನಕಾಯಿಯಲ್ಲಿ ತೆಗೆದು ನೋಡಿ, ಮೇಲ್ಗಡೆ ಜುಟ್ಟು ಗಣಪತಿ, ಪೂರ್ಣ ತೆಂಗಿನಕಾಯಿ, ಆ ತೆಂಗಿನಕಾಯಿ ಜುಟ್ಟು ಪಕ್ಕದಲ್ಲಿ 3 ಕಣ್ಣುಗಳು ಪರಮೇಶ್ವರ. ಆಗ ಗಣೇಶನಿಗೆ ಇದನ್ನು ಯಾರು ಹೊಡಿತಾರೋ ಗಣಪತಿಗೆ, ಆ 3 ಕಣ್ಣಿರೋ ಜುಟ್ಟಿರೋದು ಯಾವತ್ತು ಗಣಪತಿಗೆ ಅರ್ಪಿಸ್ಬೇಕು ಅಂತ. ನೀವು ಎಲ್ಲರೂ ಚಿಪ್ ತಗೊಂತಿರಲ್ಲ, ಜುಟ್ಟಿರೋದು ತಗೋಬೇಡಿ. ದೇವಸ್ಥಾನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ದೇವಸ್ಥಾನದಲ್ಲಿ ಗಣಪತಿಗೆ ಮಾತ್ರ ತೆಂಗಿನಕಾಯಿ ಹೊಡಿಸ್ಬೇಕು. ವಿಷ್ಣುಗೆ, ರಾಘವೇಂದ್ರ ಸ್ವಾಮಿಗೆ, ಶಿರ್ಡಿ ಸಾಯಿಬಾಬಾಗೆ, ಇರೋ ಬರೋ ದೇವರಿಗೆಲ್ಲ ಯಾವ ನನ್ನ ಮಗ ಹೊಡ್ಸು ಅಂದವನು. ಯಾವತ್ತು ಯಾವ ಶಾಸ್ತ್ರದಲ್ಲೂ ತೆಂಗಿನಕಾಯಿ ಯಾವ ದೇವ್ರಿಗೂ ಹೊಡಿಬೇಕು ಅನ್ನೋದಿಲ್ಲ. ಬರೀ ಗಣಪತಿ ದೇವಸ್ಥಾನಕ್ಕೆ ಮಾತ್ರ ತೆಂಗಿನಕಾಯಿ. ಅದಕ್ಕೆ ಹೋಮಕ್ಕೆ ಹಾಕಕ್ಕೆ ಮೊದಲು ಏನು ಮಾಡ್ತಾರೆ, ಜುಟ್ಟನ್ನು ಕಿತ್ತು ವಿಶೇಷವಾಗಿ ನೈವೇದ್ಯವನ್ನು ಮಾಡಿದಾಗ ಆ ಕಣ್ಣನ್ನು ಗಣಪತಿಗೆ ತೋರಿಸ್ತಾರೆ. ಮಹಾಗಣಪತಿ ಅವಾಹ್ಯಾಮಿ ರತ್ನಸಿಂಹಾಸನಂ ಸ್ವಾಗತಂ ರತ್ನಸಿಂಹಾಸನಾರ್ಥಂ ಮೂಷಿಕ ವಾಹನಂ ಅವಾಹ್ಯಾಮಿ ಅಂತ ಮೂಲ ಮಂತ್ರದಿಂದ ಗಣೇಶನಿಗೆ ಹಾಕ್ತಾರೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗೌಂ ಗಂಗಣಪತಯೇ ನಮಃ ಸ್ವಾಹ. ಆ ಗಂಗಣಪತಯೇ ಅಂದ್ರೆ ಆ ಜುಟ್ಟಲ್ಲಿ ನಾವು ತೆಗೆದಾಗ ಗಣಪತಿಗೆ 3 ಕಣ್ಣನ್ನು ತೋರಿಸಿದಾಗ, ನೋಡಪ್ಪ 3 ಕಣ್ಣಿದೆ, ನೀನು ಆಟ ಆಡೋ ಚೆಂಡು ತಗೋಪ್ಪ ಅಂತ ಕೊಟ್ಟ ಹಾಗೆ. ಅದನ್ನ ನಂತರ ಒಳಗಡೆ ಇರೋ ಶ್ವೇತಾಂಬರವಾಗಿರ್ತಕ್ಕಂಥವಳು ಪಾರ್ವತಿ, ಗಂಗೆ. ನೋಡಿ ಫುಲ್ ಫ್ಯಾಮಿಲಿ ಅಲ್ಲಿದೆ. ಆ ಚಿಪ್ಪು ಏನು ಗಟ್ಟಿಯಾಗಿದೆಯಲ್ಲ, ಗಟ್ಟಿ ಪಿಂಡ ಇದ್ದಾಗೆ ಆ ಚಿಪ್ಪು ವಿಶೇಷವಾಗಿ ಇನ್ನೇನು ಅಲ್ಲ, ಸಾಕ್ಷಾತ್ ಕವಚ ಹಾಕೊಂಡಂಗೆ ಕರ್ಣನ ಕವಚ, ಅದೇ ಸಾಕ್ಷಾತ್ ಸುಬ್ರಹ್ಮಣ್ಯ. ಅದಕ್ಕೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಹಶ್ಚಂಚಂ ಮಂಗಳಂ ಪ್ರಣಮಾಮ್ಯಂ. ಮಂಗಳಗ್ರಹ ತೆಂಗಿನಕಾಯಿ ಮೇಲಿಂದ ಬಿದ್ದರೆ ಮುರಿದೋಗತ್ಯೆ, ಮುಡಿಯಲ್ವೇ? ಹಾಗೇ ಇರುತ್ತೆ. ತಲೆ ಮೇಲೆ ಯಾರ ತಲೆ ಮೇಲೆ ಆದ್ರೂ ಬಿದ್ದಿದೆ ಇದುವರ ತನಕ, ಬಿದ್ದವನಿಗೆ ಪೂರ್ಣ ಆಯುಸ್ಸು. ಇದುವರ ತನಕ ನಿಜವಾಗ್ಲೂ ತೆಂಗಿನ ಮರದ ಕೆಳಗಡೆ ನಿಂತ್ಕೊಂಡಿರಿ ನೀವು, ಸ್ವಲ್ಪ ಆ ಕಡೆ ಜರುಗಿದ ಮೇಲೆ ಅದು ಬೀಳೋದು. ಗೆರಿ ಆಗ್ಲಿ ಒಣಗಿದ್ದಾಗ್ಲಿ ತೆಂಗಿನಕಾಯಿ ಆಗಲಿ, ಯಾರ ತಲೆ ಮೇಲೆ ಅದು ಡಬ್ಬನ್ ಬಿದ್ದಿದ್ರೆ ಅವನಿಗೆ ಆಯುಸ್ಸು ಗಟ್ಟಿ, ಸಾಯೋವರೆಗೂ ಗಟ್ಟಿಪಿಂಡ, ಅಂದ್ರೆ ಒಂದು 100 ವರ್ಷ ದಾಟ್ತಾನೆ ಅಂತ. ಆ ತೆಂಗಿನಕಾಯಿ ಬೀಳೋದು ಕೇವಲ 1, 2, 3 1000ದಲ್ಲಿ ಯಾರಿಗಾದ್ರೂ ಬಿದ್ದಿದ್ರೆ, ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಇದುವರ ತನಕ ಬಿದ್ದಿಲ್ಲ, ನಾ ಭೂತೋ ನ ಭವಿಷ್ಯತಿ. ಇಂಥ ಕಲ್ಪವೃಕ್ಷ ಪೂಜೆಯನ್ನ ಇವತ್ತಿಗಲ್ಲ ಅಂದಿನ ಕಾಲದಲ್ಲೇ ಮಾಡಿರತಕ್ಕಂಥದ್ದು ತಿರುವಾನೈಕಾವಲ್. ಈ ತಿರುವಾನೈಕಾವಲಲ್ಲಿ ಜಲಕಂಠೇಶ್ವರ ಅನ್ನೋ ನಾಮಕರಣ, ಜಲಕಂಠೇಶ್ವರನ ನಾಮಕರಣದಲ್ಲಿ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತೆಂಗಿನಕಾಯಿ ಕತೆ, ಆ ತೆಂಗಿನಕಾಯಿ ಕಥೆಯಲ್ಲಿ ಜಂಬುಲಿಂಗೇಶ್ವರ ಅಂತ ನಾಮಕರಣ. ಪಾಂಡುರಾಜ ಅನ್ನೋನು ಮೀನಾಕ್ಷಿ ತಂದೆ, ಮಹಾರಾಜನ ಕಾಲದಿಂದ ಇದ್ದವನು, ಗಜ ಅನುಗ್ರಹದಲ್ಲಿ ಪಡೆದಿರತಕ್ಕಂಥವನು ಗಜೇಂದ್ರ ಅಂತಕ್ಕಂಥ ಒಂದು ಆನೆ. ವಿಶೇಷವಾಗಿರ್ತಕ್ಕಂಥ ಆ ಅನುಗ್ರಹ ಈ ಕ್ಷೇತ್ರದಲ್ಲಿ ಇರೋ ಮಹಿಮೆ, ಅದೇ ತಿರುವಾನೈ ಕಾವಲ್. ತಿರು ವಾನೈ ಕಾವಲ್, ಆನೆ, ವಾನೈ ಅಂದ್ರೆ ನೀರು,
ಕಾವಲ್ ಅಂದ್ರೆ ಹರಿಯೋ ನದಿ. ಸಮುದ್ರ ಸುತ್ತೋಕ್ಕೆ ಮೊದಲು ಇವನ್ನ ಪ್ರದಕ್ಷಿಣೆ ಮಾಡಿ ಸಮುದ್ರಕ್ಕೆ ಸೇರೋದೆ, ತಿರ್ಚಿ ಹತ್ರ ಇರೋದೆ, ತಿರುಚನಾಪಳ್ಳಿ ಹತ್ರ ಇರೋದೆ, ಅದೇ ಆಲ್ಟಿನ್ ಶೇಪ್ ಅಲ್ಲಿ ಇರ್ತಕ್ಕಂಥ ಊರು ತಿರುಚಿರಾಪಳ್ಳಿ. ಆ ಕ್ಷೇತ್ರ ಏನು ಅಂದ್ರೆ, ಹಾರ್ಟ್ ಹೀಗಿದ್ದಾಗ ಒಂದು ಅರ್ಧ ಭಾಗ ಹಾರ್ಟು ಸಾಕ್ಷಾತ್ ವಿಷ್ಣುನ್ ಸುತ್ತತ್ತೆ ಕಾವೇರಿ, ಇನ್ನೊಂದು ಅರ್ಧ ಭಾಗ ಹಾರ್ಟ್ನ ಸಾಕ್ಷಾತ್ ಶಿವನ್ ಸುತ್ತತ್ತೆ, ಕೊನೆಗೆ ಸಮುದ್ರ ಮತ್ತೆ ಸೇರುತ್ತೆ. ಅದಕ್ಕೆ ಹಾರ್ಟಿನ ಶೇಪಲ್ಲಿ ಇರೋದೇ ತಿರುಚಿರಾಪಳ್ಳಿ, 3 ಆಕಾರದಲ್ಲಿ. ಈ ಕಡೆ ಕಾಂಜೀಪುರಂ ಅಲ್ಲಿ ಇರತಕ್ಕಂಥ ಅನುಗ್ರಹ, ಆ ಕಡೆ ತಿರುವಾನೈಕಾವಲ್ ಇರತಕ್ಕಂಥ ಅನುಗ್ರಹ, ಮೊದಲಿರ್ತಕ್ಕಂಥ ಶ್ರೀರಂಗಂ ಅನುಗ್ರಹ, ಕೊನೆಯಲ್ಲಿರ್ತಕ್ಕಂಥ ಅಮ್ಮನವರೇ ಸಮಯಪುರ ಮಾರಿಯಮ್ಮ. ಇದನ್ನೆಲ್ಲ ಅರ್ಥಪೂರ್ವಕವಾಗಿ ನೋಡಬೇಕು ಅಂದ್ರೆ ಆ ಕಥೆ ನೀವು ಕೇಳಬೇಕು. ಕೇಳಕ್ಕೆ ನೀವು ರೆಡಿ ಇರಬೇಕಲ್ಲ. ಮೂರನೇ ಲಿಂಗದ ಮಹಿಮೆ ಇದೇ ವಿಶೇಷವಾಗಿ ಅಪರೂಪವಾದ ಇರತಕ್ಕಂಥ ಶಿವರಾತ್ರಿ. ಕಾಯ್ತಾರಿ ಬಂದೆ. ಗುರುಜಿ, ಶಿವಲೀಲೆಯ ಕುರಿತು ಸಾಕಷ್ಟು ತಿಳಿಸ್ಕೊಡ್ತಿದ್ರಿ. ಎಷ್ಟು ಕೇಳಿದ್ರು ಸಾಲದು, ಇನ್ನಷ್ಟು ತಿಳಿಬೇಕು ಅನ್ನೋ ಹಂಬಲ ನಮ್ಮೆಲ್ಲರಲ್ಲಿದೆ.